ಹಾಯ್ ಆಲ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಅಗೇನ್ ಟು ಮೈ ಚಾನಲ್. ನೀವೆಲ್ಲರೂ ಹುಷಾರಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೇನೆ. ನಾವು ಕೂಡ ಎಲ್ಲರೂ ಹುಷಾರಾಗಿದ್ದೇವೆ. ತುಂಬ ದಿನಗಳ ನಂತರ ನಾನು ಪುನಃ ವೀಡಿಯೋನ ಹಾಕ್ತಾ ಇದ್ದೇನೆ. ವಿಡಿಯೋ ಡೈಲಿ ಅಪ್ಲೋಡ್ ಮಾಡಬೇಕು ಅಂತ ನನಗೆ ಕೂಡ ಆಸೆ ಇದೆ. ಬಟ್ ಈಗ ಸಿಯೋನ್ಗೆ ಕೂಡ ಎಕ್ಸಾಮ್ ಇರೋದ್ರಿಂದ ನನಗೆ ಟೈಮೇ ಸಾಕಾಗ್ತಾ ಇಲ್ಲ. ಆದರೂ ಕೂಡ ಅಪ್ಲೋಡ್ ಮಾಡುವ ಅಂತ ಹೇಳಿ ಇವತ್ತು ಡಿಸೈಡ್ ಮಾಡಿದ್ದೇನೆ. ಹಾಗೆ ನಾನು ನೆನ್ನೆ ಶೂಟ್ ಮಾಡ್ಕೊಂಡಿದ್ದೆ, ಏನು ಶೂಟ್ ಕೂಡ ಮಾಡ್ಕೊಳ್ಳಿಲ್ಲ. ಮತ್ತು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ರಾದರೆ ವೆಲ್ಕಮ್ ಟು ಮೈ ಚಾನಲ್. ನನಗೆ 3 ಜನ ಗಂಡು ಮಕ್ಕಳಾಯಿತಾ, ಇಲ್ಲಿ ಇಬ್ಬರಿದ್ದಾರೆ, ಒಬ್ಬ ಶಾಲೆಗೆ ಹೋಗಿದ್ದಾನೆ. ಸೊ ನಿಮಗೆ ನನ್ನ ಚಾನಲ್, ನನ್ನ ವೀಡಿಯೋಸ್ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನಾನಿಲ್ಲಿ ಸ್ವಲ್ಪ ಈ ರೀತಿ ಬುಕ್ಸನ್ನು ತರಿಸ್ಕೊಂಡಿದ್ದೆ, ವೆಜಿಟೇಬಲ್ ಆ ರೀತಿದು ಒಂದು 10-12 ಏನೋ ಸೆಟ್ಸ್ ಆಫ್ ಬುಕ್ಸ್. ಅದು ಚಿಕ್ಕ ಮಕ್ಕಳಿಗೆ ತುಂಬಾ ಯೂಸ್ಫುಲ್. ನಾನಿಲ್ಲಿ ಯಾವುದು ತಿನ್ನೋದು ಅಂತ ತೋರಿಸ್ತಾ ಇದ್ದೇನೆ, ಅದಕ್ಕೆಲ್ಲ ಡೇಲನ್ನು ಬಾಯಿಗೆ ಬೆರಳನ್ನು ಹಾಕಿ ತೋರಿಸ್ತಾ ಇದ್ದೇನೆ. ಬೇರೆಯವರಿಗೆ ಕೂಡ ತಿನ್ನಿಸ್ತಾ ಇದ್ದಾನೆ. ಅವನ ಮನಸ್ಸಲ್ಲಿ ಹೇಗೆ ಅಂತ ಹೇಳಿದರೆ, ಅವನು ನಾವೀಗ ಫ್ರೂಟ್ಸ್ ಇದು ತೋರಿಸುವಾಗ, ವೆಜಿಟೇಬಲ್ಸ್ ಇದು ತೋರಿಸುವಾಗ ಅದು ತಿನ್ನುವ ವಸ್ತು ಅಂತ ಹೇಳಿ ಗೊತ್ತಲ್ಲ, ಹಾಗೆ ಬಾಯಿಗೆ ಕೈ ಹಾಕಿ ತಿಂದ ಹಾಗೆ ಮಾಡೋದು. ಅವನು ತಿಂದ ವಸ್ತುವನ್ನು ನಮಗೆ ಕೂಡ ತಿನ್ನಿಸಲಿಕ್ಕೆ ಬರೋದು. ಅಂದರೆ ಅವನ ಒಂದು 4 ಬೆರಳೇನಿದೆ ನೋಡಿ ಬಾಯಿಗೆ ಹಾಕಿದ, ಅದನ್ನೇ ತಿನ್ನಿಸಲಿಕ್ಕೆ ಬರ್ತಾ ಇದ್ದ. ಹಾಗೆ ನಾನು ತಿನ್ನಿಸಲಿಕ್ಕೆ ಬಿಡಲಿಲ್ಲ. ಹಾಗೆ ಅವನಿಗೆ ಕೆಲವೊಮ್ಮೆ ಕೋಪ ಸಹ ಬರ್ತದೆ, ಕೆಲವೊಮ್ಮೆ ಓವರ್ವೆಲ್ಮಿಂಗ್ ಆಗಿ ಕೂಡ ಆ ರೀತಿಯಲ್ಲಿ ಬಿಹೇವ್ ಮಾಡ್ತಾನೆ. ಸೊ ಚಿಕ್ಕ ಮಕ್ಕಳು ಹಾಗೇನೆ, ಸ್ಪೆಷಲಿ ಈ ರೀತಿ ಸ್ವಲ್ಪ ನಾಟಿ ಇರುವಂಥ ಮಕ್ಕಳನ್ನ ನಾವು ಕಂಟ್ರೋಲ್ ಮಾಡಿದ ಕೂಡಲೇ ಅವರಿಗೆ ಟೆಂಪರ್ ಟ್ಯಾಂಟ್ರಮ್ಸ್ ಸ್ಟಾರ್ಟ್ ಆಗಿಬಿಡ್ತದೆ. ಹಾಗಾಗಿ ಅವನು ಕೂಡ ಅದೇ ರೀತಿಯಲ್ಲಿ ಅವನ ಒಂದು ಟೆಂಪರ್ ಟ್ಯಾಂಟ್ರಮ್ ಏನಿದೆ ಅದನ್ನು ನಮ್ಮ ಮೇಲೆ ತೋರಿಸ್ತಾ ಇದ್ದಾನೆ. ಈ ಬುಕ್ಸ್ ಅಂತೂ ಮಕ್ಕಳಿಗೆ ತುಂಬಾ ಯೂಸ್ಫುಲ್ ಆಯಿತಾ. ಇದರದ್ದು ಡೆಫಿನೆಟ್ಲಿ ನಾನು ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೇನೆ. ಮಕ್ಕಳಿಗೆ ಸ್ಕ್ರೀನ್ ಟೈಮನ್ನು ರಿಡ್ಯೂಸ್ ಮಾಡಲಿಕ್ಕೆ ಮತ್ತು ಅವರನ್ನು ಕಾನ್ಸಂಟ್ರೇಟ್ ಮಾಡಿ ಕೂತ್ಕೊಳ್ಳಿಸಲಿಕ್ಕೆ, ಕಲರ್ಸ್, ಶೇಪ್ಸ್, ವೆಜಿಟೇಬಲ್ಸ್, ಅದರದ್ದೆಲ್ಲ ಫ್ರೂಟ್ಸ್ ಮತ್ತು ಬೇರೆ ಬೇರೆದೆಲ್ಲ ಉಂಟಾಯ್ತಾ. ಅದನ್ನೆಲ್ಲ ಇದರದ್ದು ಸೆಟ್ ಒಳ್ಳೆಯದಿದೆ, ಇದು ಕ್ವಾಲಿಟಿ ಕೂಡ ಚೆನ್ನಾಗಿದೆ. ಹಾಗೆ ಅಫೋರ್ಡೆಬಲ್ ಪ್ರೈಸ್, ಕಡಿಮೆ ಪ್ರೈಸ್ ತರಿಸಿದೆ. ಯಾಕೆಂದರೆ ನನ್ನ ಮಗನ ಕೈಯಲ್ಲಿ ಏನು ಸಹ ಉಳಿಯೋದಿಲ್ಲ. ನಾಳೆನೇ ಇದನ್ನೆಲ್ಲ ತಗೊಂಡೋಗಿ ಸೆಟ್ಟನ್ನು ಬಕೆಟಲ್ಲಿ ನೀರಿಗೆ ಹಾಕಿದರೆ ಕೂಡ ಹಾಕಿದೆ. ಹಾಗಾಗಿ ಸಿಯೋನ್ ಸ್ಕೂಲಿಂದ ಬರಲಿಕ್ಕೆ ಮುಂಚೆನೇ ನಾನು ಸ್ವಲ್ಪ ಪಾಸ್ತಾವನ್ನು ಬಾಯ್ಲ್ ಮಾಡಿ ಇಟ್ಕೊಳ್ತೇನೆ, ಮತ್ತು ಸಂಜೆ ಅವನಿಗೆ ತಿನ್ನಲಿಕ್ಕೆ ಕೊಡಲಿಕ್ಕೆ. ನಾನಿಲ್ಲಿ ಯೂಸ್ ಮಾಡ್ತಾ ಇರುವಂಥದ್ದು ಟಿಸಾನೋರವರ ಈ ಒಂದು ಪಾಸ್ತಾ. ಇದು ಡ್ಯೂರಮ್ ವೀಟಿಂದ ಮಾಡಿರುವಂತಹ ಪಾಸ್ತಾ ಆಗಿದ್ದು, ಇದರಲ್ಲಿ ಯಾವುದೇ ರೀತಿಯಾದಂತಹ ಆರ್ಟಿಫಿಷಿಯಲ್ ಫ್ಲೇವರ್ಸ್, ಪ್ರಿಸರ್ವೇಟಿವ್ಸ್, ಕಲರ್ಸ್, ಎಡಿಟಿವ್ಸ್ ಏನೂ ಕೂಡ ಇರೋದಿಲ್ಲ. ಹಾಗೆ ಇದು 100% ವೆಜಿಟೇರಿಯನ್ ಪಾಸ್ತಾ. ಮತ್ತು ಇದರಲ್ಲಿ ಯಾವುದೇ ರೀತಿಯಾದಂತಹ ಟ್ರಾನ್ಸ್ಫ್ಯಾಟ್ ಆಗಿರ್ಬೋದು, ಕೊಲೆಸ್ಟ್ರಾಲ್ ಆಗಿರ್ಬೋದು ಏನೂ ಕೂಡ ಇರೋದಿಲ್ಲ. ಹಾಗಾಗಿ ನೀವು ಧೈರ್ಯವಾಗಿ ಯೂಸ್ ಮಾಡ್ಬೋದು. ಇದನ್ನು ನಿಮಗೆ ಪರ್ಚೇಸ್ ಮಾಡಲಿಕ್ಕಿದ್ರೆ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೇನೆ, ಅಲ್ಲಿಂದ ಪರ್ಚೇಸ್ ಮಾಡಿ. ನಮ್ಮ ಚರ್ಚಲ್ಲಿ ರಿಟ್ರೀಟ್ ಆಗ್ತಾ ಇದೆ. ಹಾಗಾಗಿ ಇಲ್ಲಿ ಅತ್ತೆ ಮಾವ ನಿನ್ನೆ ಕೂಡ ಹೋಗಿದ್ರು, 3 ದಿನದ ರಿಟ್ರೀಟ್, ಇವತ್ತು ಕೂಡ ಹೋಗ್ತಾ ಇದ್ದಾರೆ. ಹಾಗೆ ಹೋಗಲಿಕ್ಕೆ ಅಂತೇಳಿ ಅವರು ಹೊರಟಿದ್ರು. ಮಾವ ತುಂಬಾ ಜಾಗ್ರತೆಯಿಂದ, ಇವನು ಬೊಬ್ಬೆ ಹಾಕ್ತಾನೆಲ್ಲ ಹೋದರೆ, ಹಾಗೆ ಅವರು ಹಿಂದೆ ಬಾಗಿಲಿಂದ ಬಂದಿದ್ದರು. ಹಿಂದೆ ಬಾಗಿಲಿಂದ ಬಂದು ಚಪ್ಪಲ್ ಹಾಕುವಾಗನೇ ಅವರು ಪಾಪ ಅವರ ಒಂದು ಈ ಬೆತ್ತ ಉಂಟಲ್ಲ, ಇದನ್ನು ಅವರ ವಿಂಡೋಯಿಂದ ಹೊರಗೆ ಹಾಕಿ, ಬೆಡ್ರೂಮ್ ಇದು ವಿಂಡೋಯಿಂದ ಹೊರಗೆ ಹಾಕಿ ಈಚೆ, ಅಂದರೆ ಮುಂದೆಯಿಂದ ಹೋದರೆ ಅವನಿಗೆ ಗೊತ್ತಾಗ್ತದೆ ಅಲ್ಲ, ಹಾಗೆ ಹಿಂದೆ ಬಾಗಿಲಿಂದ ಪಾಪ ಹೊರಗೆ ಬಂದಿದ್ದರು. ಅವ್ರು ಚಪ್ಪಲ್ ಹಾಕುವಾಗ ಅವರನ್ನು ಕರೆದು ಬಾಯ್ ಮಾಡ್ತಾ ಇದ್ದಾನೆ. ಅವನಿಗೆ ಅಂದರೆ ಅವ್ರದ್ದು ಆ ಸ್ಟಿಕ್ ಬಿದ್ದಾಗ ಅವನಿಗೆ ಸೌಂಡಲ್ಲಿ ಗೊತ್ತಾಯಿತು, ಅವನು ಇಗ್ನೋರ್ ಮಾಡಿದ್ದ. ನನಗೆ ಗೊತ್ತಾಯಿತು ಅವನಿಗೆ ಗೊತ್ತಾಯ್ತು ಅಂತ ಹೇಳಿ, ಆದರೆ ಅದೇ ಪರ್ಫೆಕ್ಟಾಗಿ ಅದರದ್ದೇ ಅಂತ ಹೇಳಿ ಅವನಿಗೆ ಗೊತ್ತಾಗಿರಲಿಕ್ಕಿಲ್ಲ ಅಂತ ಅಂದ್ಕೊಂಡೆ. ಬಟ್ ಅವನಿಗೆ ಗೊತ್ತಾಗಿದೆ, ಸ್ಮಾರ್ಟ್ ಇದ್ದಾನೆ. ಹಾಗೆ ಬಂದು ಚಪ್ಪಲ್ ಹಾಕ್ತಾ ಇದ್ದ. ಕೆಲವರು ಕೇಳಿದ್ದೀರ ಕಾಮೆಂಟಲ್ಲಿ, ನಿಮ್ಮದು ಶೀಟ್ ಹಾಕಿ ಆಯಿತಾ ಮನೆ ಮೇಲೆ, ಎಷ್ಟಾಯಿತು ಖರ್ಚು, ಏನಾಯಿತು ಅಂತ ಹೇಳಿ. ಶೀಟ್ ಹಾಕಲಿಕ್ಕೆ ಅಂತ ಮೆಟೀರಿಯಲನ್ನು ನಾವೇ ತಂದದ್ದು. ಹಾಗೆ ತಂದು ಮನೆ ಹತ್ರ ಇಟ್ಟಿದ್ರು. ಮತ್ತು ಈಗ ಒಂದು 2 to 3 ವೀಕ್ಸ್ನ ನಂತರ ಬಂದಿದ್ದಾರೆ ಕೆಲಸ ಮಾಡಲಿಕ್ಕೆ ಅಂತ ಹೇಳಿ. 2 ದಿನ ಮಾಡ್ತಾರೆ, 2 ದಿನ ಬರೋದಿಲ್ಲ, ಹಾಗೆಯೇ ಮಾಡ್ತಾ ಇದ್ದಾರೆ. ಹಾಗೆ ಇವತ್ತು ಬಂದಿದ್ದಾರೆ, ನಾನು ವಾಯ್ಸ್ ಓವರ್ ಕೊಡೋ ದಿನ ಬಂದಿದ್ದಾರೆ. ಹಾಗಾಗಿ ನಿಮಗೆ ನನ್ನ ಬ್ಯಾಕ್ಗ್ರೌಂಡಲ್ಲಿ ಜನ್ರೇಟ್ರಿದು ಸೌಂಡ್ ಕೇಳ್ಬೋದು. ಬೆಳಿಗ್ಗೆಯಿಂದ ನಮಗೆ ಈಗ ವಾಯ್ಸ್ ಓವರ್ ಕೂಡ ಕೊಡಲಿಕ್ಕಿಲ್ಲ, ವಿಡಿಯೋ ಕೂಡ ಶೂಟ್ ಮಾಡಲಿಕ್ಕಿಲ್ಲ. ಯಾಕೆಂದರೆ
ಹೋಲ್ ಡೇ ಬೆಳಿಗ್ಗೆ 10ವರೆಗೆ ಬಂದರೆ ಅವರು ಸಂಜೆ 5-5:30ವರೆಗೆ ಕೂಡ ಜನ್ರೇಟರ್ ಆನೇ ಇರ್ತದೆ. ಮಧ್ಯಾಹ್ನ ಒಮ್ಮೆ ಅವರು ಊಟಕ್ಕೆ ಹೋಗುವಾಗ ಮಾತ್ರ ಆಫ್ ಆಗುವಂಥದ್ದು. ಹಾಗೆ ಈಗ ನಮಗೆ ಡೇಲನ್ನು ಕಾಯ್ತಾ ಕೂತ್ಕೊಳ್ಳುವಂಥದ್ದೇ ಕೆಲಸ. ಅವನಿಗೆ ಜನ್ರೇಟರ್ ಸ್ಟಾರ್ಟ್ ಆದ ಕೂಡಲೇ ಅಲ್ಲಿಗೆ ಹೋಗಬೇಕು. ಹಾಗೆ ಕಾಯ್ತಾ ಇರ್ತಾನೆ ಬಾಗಿಲು ತೆಗಿಲಿಕ್ಕೆ. ಬಾಗಿಲನ್ನು ಬೀಗ ಹಾಕಿ ಒಳಗೆ ಕೂತ್ಕೊಳ್ಳುವಂಥದ್ದು. ಕೆಲಸ ಆದ ನಂತರ ನಾನು ಎಷ್ಟಾಯಿತು ಅಂತ ಹೇಳ್ತೇನೆ. ಅದು ನಿಮ್ಮ ಮನೆಯ ಸ್ಕ್ವೇರ್ ಫೀಟ್ ಎಷ್ಟಿರ್ತದೆ ಅದರ ಮೇಲೆ ಡಿಪೆಂಡ್ ಆಗ್ತದೆ, ಯಾವ ಪ್ಲ್ಯಾನಲ್ಲಿ ಮಾಡ್ತಾ ಇದ್ದಾರೆ ಅಂತ ಹೇಳಿ. ನನಗೆ ಅದರ ಬಗ್ಗೆ ಹೆಚ್ಚು ಐಡಿಯಾ ಇಲ್ಲ ಆಯಿತಾ, ಹಾಗಾಗಿ ನಾನೇನು ಜಾಸ್ತಿ ಹೇಳಲಿಕ್ಕೆ ಹೋಗೋದಿಲ್ಲ. ಮತ್ತು ನಾನು ಒಮ್ಮೆ ಕೇಳಿ ಹಸ್ಬೆಂಡ್ ಹತ್ರ ಹೇಳ್ತೇನೆ. ಮತ್ತು ಮೆಟೀರಿಯಲ್ ಎಲ್ಲಿಂದ ತಗೊಂಡಿದ್ದೀರಾ ಅಂತಲೇ ಕೆಲವರು ಕೇಳ್ತಾ ಇದ್ದೀರಾ. ಒಬ್ಬರಿಗೆ ನಾನು ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲಿ ರಿಪ್ಲೈ ಮಾಡಿದ್ದೇನೆ. ಹಾಗೆ ಇನ್ನೂ ಕೂಡ DMs ಬರ್ತಾ ಇದೆ. ನಾವು ಮೆಟೀರಿಯಲ್ ತಗೊಂಡಂಥದ್ದು ಮಂಗಳೂರಿದ್ದು ಆಜಾದ್ ಸ್ಟೀಲ್ಸ್ ಇದೆ ಅಲ್ವಾ, ಬಂದರ್, ಅಲ್ಲಿಂದ ಮೆಟೀರಿಯಲ್ಸನ್ನು ತಂದಂಥದ್ದು ಆಯಿತಾ. ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಖರ್ಚಾಗ್ತದೆ. ಮೆಟೀರಿಯಲ್ಸಿಗೆ 1 ಲಕ್ಷ ಹತ್ತಿರ ಆಗಿದೆ. ಸೊ ಹಾಗೆ ಅಂದಾಜು ಹೇಳಿದಂಥದ್ದಷ್ಟೇ. ಒಬ್ಬೊಬ್ಬರ ಮನೆಗೆ ಒಂದೊಂದು ರೀತಿಯಲ್ಲಿ ಆಗ್ತದೆ. ಇವನಂತೂ ಈಗ ಈ ಗಾಡಿಯನ್ನು ತಗೊಂಡು ಬರೋದೇ ಮಗುವಿನ ಮೈ ಮೇಲೆ ತಗೊಂಡು ಹೋಗಲಿಕ್ಕೆ. ಚಿಕ್ಕ ಮಕ್ಕಳಿರುವಾಗ ಈ ರೀತಿ ನೋಡಿ, ಟಾಡ್ಲರ್ಸ್ ಮತ್ತು ಬೇಬಿ ಇರುವಾಗ, ನ್ಯೂ ಬಾರ್ನ್ ಇರುವಾಗ ತುಂಬ ಜಾಗ್ರತೆ ಮಾಡಬೇಕು. ಕೆಲವರಂತೂ ಮಕ್ಕಳನ್ನು ತುಂಬ ಆಸೆಯಿಂದ ನೋಡ್ಕೊಳ್ತಾರೆ. ಅಂದರೆ ದೊಡ್ಡ ಮಕ್ಕಳಿರುವವರು 2 ವರ್ಷ ಆಗಿರ್ಬೋದು, ಚಿಕ್ಕವರಾಗಿರ್ಬೋದು, ಪ್ರೀತಿಯಿಂದ ನೋಡ್ತಾರೆ. ಕೆಲವರು ಹಾರ್ಮ್ ಮಾಡಲಿಕ್ಕೇ ನೋಡುವಂಥದ್ದು. ನಮ್ಮ ಡೇಲನ್ನಂಥವ್ರು ಅವ್ನು ಸ್ವಲ್ಪ ಅಂದರೆ ಅವನಿಗೆ ಸ್ವಲ್ಪ ಅಗ್ರೆಷನ್ ಕೂಡ, ಅಂದರೆ ಅವನನ್ನು ಎತ್ತಿಯೆಲ್ಲ ಹಿಡ್ಕೊಳ್ತಾರೆ. ಅವನು ಹಾಲು ಕುಡಿತಾನಲ್ಲ, ಅದು ಅವನಿಗೆ ಈಗಲೂ ಕೂಡ ಸಹಿಸಲಿಕ್ಕಾಗೋದಿಲ್ಲ. ಹಾಗಾಗಿ ಬಟ್ ಪರವಾಗಿಲ್ಲ, ಹೇಗೋ ಇವಾಗ ಇತ್ತೀಚೆಗೆ ಸ್ವಲ್ಪ ಪ್ರೀತಿ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. ಪ್ರೀತಿ ಉಂಟು, ಆದರೆ ಎಕ್ಸ್ಪ್ರೆಸ್ ಮಾಡೋದು ಹೇಗೆ ಅಂತ ಹೇಳಿ ಗೊತ್ತಾಗೋದಿಲ್ಲ. ನಾನಂತೂ ಮಗುವನ್ನು ಕೆಳಗೆ ಇಡುವಂಥದ್ದೇ ಅಪರೂಪ ಆಯಿತಾ. ಈ ಪ್ಲೇ ಮ್ಯಾಟ್ ಮಗುವಿದು ಕಮ್ಮಿ, ಇನ್ನಿಬ್ಬರದ್ದು ಜಾಸ್ತಿ. ಯಾಕೆಂದರೆ ಮಗುವನ್ನು ಇಲ್ಲಿ ಕೆಳಗೆ ಓನ್ಲಿ ಡೇಲನ್ನು ಮಲಗಿದಾಗ ಮಾತ್ರ ಅವನಿಗೆ ಸಮಾಧಾನದಿಂದ ಇಟ್ಟು ನಾವು ಆಚೆ ಈಚೆ ಹೋಗ್ಲಿಕ್ಕಾಗುವಂಥದ್ದು. ಬೇರೆ ಟೈಮ್ನಲ್ಲಿ ಇಡಲಿಕ್ಕಾಗೋದಿಲ್ಲ. ಅವನ ಬೆನ್ನ ಮೇಲೆ ಬಂದು ಕೂತ್ಕೊಂಡು ಬಿಡ್ತಾನೆ. ನನಗೆ ಈಗ ಟೆನ್ಷನ್ ಏನಂತ ಹೇಳಿದರೆ, ಮಗು ಮುಂದೆ ಹೋಗುವಾಗ, ಈಗ ಆಲ್ರೆಡಿ ಅವನು ಮುಂದೆ ಹೋಗಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ. ಚಿಕ್ಕವನು ಬೆಡ್ಡಲ್ಲಿ ಹೋಗ್ತಾನೆ. ನೆಲದಲ್ಲಿಟ್ಟರೆ ಅವನಿಗೆ ಹೋಗಲಿಕ್ಕೆ ಗೊತ್ತಾಗೋದಿಲ್ಲ, ಬೆಡ್ಡಲ್ಲಿ ಹೋಗ್ತಾನೆ. ಅವನಿಗೆ ಈ 15ಗೆ 6 ತಿಂಗಳಾಗ್ತದೆ. ನಾಳೆದಲ್ಲಿ ಸಂಡೇ ಮೇ ಬಿ ಅವನಿಗೆ 6 ಮಂತ್ಸ್ ಕಂಪ್ಲೀಟ್ ಆಗ್ತದೆ ಆಯಿತಾ, 15ಗೆ. ಸೊ ಆ ನಂತರ ಸಾಲಿಡ್ಸ್ ಯಾವಾಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ದೀರಾ. ಮಂಡೆಯಿಂದ ಸಾಲಿಡ್ಸ್ ಸ್ಟಾರ್ಟ್, ಯಾವುದಾದ್ರೂ ಒಂದು ಪ್ಯೂರಿಯಿಂದ ಸ್ಟಾರ್ಟ್ ಮಾಡೋದು. ಒನ್ಸ್ ಡೇಯಿಂದ ನಾನು ಫಸ್ಟ್ ಸ್ಟಾರ್ಟ್ ಮಾಡುವಂಥದ್ದು. 3 ಮಕ್ಕಳಿಗೆ ಹಾಗೆ ಮಾಡಿದ್ದು. ಹಾಗೆ ನೆಕ್ಸ್ಟ್ ನಾನು ರೆಸಿಪೀಸ್ ಕೂಡ ಇದರಲ್ಲೇ ವೀಡಿಯೋಸಲ್ಲೇ ಶೇರ್ ಮಾಡ್ತಾ ಹೋಗ್ತೇನೆ. ಸ್ಪೆಷಲ್ ಏನು ಕೂಡ ಇರೋದಿಲ್ಲ, ನಾರ್ಮಲಿ ಮಕ್ಕಳಿಗೆ ಏನು ಕೊಟ್ಟದ್ದು ಅದನ್ನೇ ತೋರಿಸುವಂಥದ್ದು. ಇನ್ನೂ ಸಂಜೆ ಸಿಯೋನ್ ಇನ್ನೂ ಬರಬೇಕಷ್ಟೇ ಸ್ಕೂಲಿಂದ. ಈಗ ಅತ್ತೆ ಮಾವ ಹೋಗಲಿಕ್ಕೆ ಅಂತ ಹೇಳಿ ರೆಡಿಯಾಗಿ ಕೂತ್ಕೊಂಡಿದ್ದಾರೆ. ಅವರಿಗೆ ಬಂದು ಅವನ ಒಂದು ಕಾರ್ಡ್ ಬುಕ್ ಏನಿದೆ ನೋಡಿ, ಅದರಲ್ಲಿ ಇದ್ದುದನ್ನು ತೋರಿಸ್ತಾ ಇದ್ದೇನೆ. ಅದರಲ್ಲಿ ಅವನು ಒಂದೇ ತೋರಿಸುವಂಥದ್ದು ಮೀನು, ಫಿಶ್ ಅಂದರೆ ಆಯಿತು, ಅವನಿಗೆ ತುಂಬ ಇಷ್ಟ. ನಮ್ಮ ಮನೆ ಹತ್ತಿರ ಇದು ಟೆಂಪೋದಲ್ಲಿ ಮೀನನ್ನು ತಗೊಂಡು ಬರ್ತಾರಲ್ವ, ಅವರ ಒಂದು ಟೆಂಪೋದ ಸೌಂಡಿಗೆ, ಫಿಶ್ಶಿದು ಹಾರ್ನಿಗೆ ಅವನು ಓಡಿ ಹೋಗಿ ಟೆಂಪೋ ನಿಲ್ಲಿಸ್ತಾನೆ. ನಾನು ಮತ್ತೆ ಅವರ ಹತ್ರ ಹೇಳಿದ್ದೇನೆ, ನೀವು ಅವನು ಕೈ ತೋರಿಸಿದ ಅಂತ ಹೇಳಿ ನಿಲ್ಲಿಸಬೇಡಿ, ನಮಗೆ ಈಗ ಕಪ್ಪು ತಿಂಗಳು, ನಾವು ಜಾಸ್ತಿ ಫಿಶನ್ನಿಗೆ ತಗೊಳ್ಳೋದಿಲ್ಲ ಅಂತ ಹೇಳಿ. ಹಾಗೆ ಅವನು ಕೈ ತೋರಿಸಿದ್ರೆ ಈಗ ನಿಲ್ಲಿಸೋದಿಲ್ಲ. ಹಾಗೆ ಒಮ್ಮೆ ಅವನೇ ಹೋಗಿ ನಿಲ್ಲಿಸಿದ್ದಕ್ಕೆ ನಾನು ಮತ್ತೆ ಹೋಗಿ 100 ರೂಪಾಯಿದು ಮೀನನ್ನು ತಗೊಂಡಂಥದ್ದು ಅವರ ಹತ್ರ. ಹಾಗೆ ಮಾಡಿಬಿಡ್ತಾನೆ. ಹಾಗೆ ಬಾಗಿಲು ಹಾಕಿಡುವಂಥದ್ದು. ಏನೋ ಗೊತ್ತಿಲ್ಲ, ಫಿಶನ್ನು ಅವನಿಗೆ ಜೀವ ಅಂದರೆ ಸಾರು ಮಾಡಿದ್ದಲ್ಲ, ಹೀಗೇ ಇರ್ತದೆ ಅಲ್ವ, ಸತ್ತ ಫಿಶ್. ಅದನ್ನು ನೋಡಲಿಕ್ಕೆ ತುಂಬ ಇಷ್ಟ. ಅದನ್ನು ಕೈಯಲ್ಲಿ ಹಿಡ್ಕೊಂಡು ಆಟ ಆಡಲಿಕ್ಕೆ, ಅದನ್ನು ಮುಟ್ಲಿಕ್ಕೆ ಎಲ್ಲ. ಹಾಗೆ ನಾವು ಫಿಶ್ ತಗೊಳ್ಳಿಕ್ಕಂತ ಹೋಗುವಾಗ, ಟೆಂಪೋ ಹತ್ರ ಹೋಗುವಾಗ ಅವನು ಸಹ ಬಂದರೆ ಅವನಿಗೊಂದು ಫಿಶನ್ನು ಅವ್ರು ಕೊಡ್ತಾರೆ ಆಟ ಆಡಲಿಕ್ಕೆ ಅಂತಲೇ. ಇಲ್ಲಿ ನನ್ನ ಹತ್ರ ನೀರನ್ನು ಕೇಳಿ ತಗೊಂಡು ಬಂದಿದ್ದ ಅವನು ಕುಡಿಲಿಕ್ಕೆ ಅಂತ ಹೇಳಿ. ನಾನು ಅವನಿಗೆ ಈಚೆ ಬರಲಿಕ್ಕೆ ಕೊಡೋದಿಲ್ಲ ನೀರು, ಅಲ್ಲೇ ನಿಂತು ಕುಡಿದು ಸಿಂಕಲ್ಲಿ ಲೋಟವನ್ನು ಹಾಕಿ ಹೋಗಲಿಕ್ಕೆ. ಬಟ್ ಇವತ್ತು TV ಆನ್ ಇತ್ತಲ್ಲ, ಹಾಗೆ ಅಂದರೆ ಅತ್ತೆ ಮಾವು ಕೂಗಬಾರ್ದು ಅಂತ ಹೇಳಿ ನಾನು TVಯನ್ನು ಹಾಕಿದೆ. ಹಾಗೆ ಇಲ್ಲಿ ಕರೆದು ಕೂತ್ಕೊಳಿಸಿದ್ದೆ. ಅವನೇನೋ ಕೆಲಸ ಮಾಡಿದ್ದಾನೆ, ಈಗ ನಿಮಗೆ ಗೊತ್ತಾಗ್ತದೆ ನೋಡಿ ಏನು ಕೆಲಸ ಮಾಡಿದ್ದಾನೆ ಅಂತ ಹೇಳಿ. ಮಾಡಿ ಸಹ ಮಾಡದೇ ಇರೋ ಹಾಗೆ, ಗೊತ್ತಿಲ್ಲದ ಹಾಗೆ ಸುಮ್ಮನೆ ಕೂತ್ಕೊಂಡಿದ್ದಾನೆ ನೋಡಿ. ನಾನು ಬರುವಾಗ ಜಾರಿದೆ, ನೀರನ್ನು ತಂದು ಮ್ಯಾಟ್ ಅಡಿಯಲ್ಲಿ ಚೆಲ್ಲಿ ಸುಮ್ಮನೆ ಕೂತ್ಕೊಂಡಿದ್ದಾನೆ. ನಾನು ಕೇಳಿದ್ದಕ್ಕೆ ಈಗ ನೋಡಿ ಅವನು ಎಲ್ಲಿ ಚೆಲ್ಲಿದಂತ ಅವನೇ ತೋರಿಸ್ತಾ ಇದ್ದಾನೆ. ಯಾಕೆಂದರೆ ಅವನಿಗೆ ಗೊತ್ತು ಅವನು ಏನು ಮಾಡಿದ್ದಾನೆ ಅಂತ ಹೇಳಿ. ನೀರು ಚೆಲ್ಲಬಾರ್ದು ಅಂತ ಸಹ ಅವನಿಗೆ ಗೊತ್ತು. ಈಗ ಅಂತೂ ಈ ಏಜಲ್ಲಿ, ಅಂದರೆ ಈ 2 to 2.5 ಏಜಲ್ಲಿ ಮಕ್ಕಳು
ಹೊಡೆಯೋದು, ಚಿವುಟೋದು, ಕಚ್ಚೋದು ಇದೆಲ್ಲ ಜಾಸ್ತಿ ಆಯಿತಾ. ಎಲ್ಲ ಮಕ್ಕಳು ಮೇ ಬಿ ನನಗೆ ಈಗ ಎಕ್ಸ್ಪೀರಿಯೆನ್ಸ್ ಇರುವ ಪ್ರಕಾರ ಸಿಯಾನ್ ಕೂಡ ಹಾಗೆಯೇ ಇದ್ದ, ಕಚ್ಚುತ್ತಾ ಇದ್ದ, ಚಿವುಟುವಂಥದ್ದು. ಅದೊಂದು ಏಜಿದು ಟೈಮ್ ಅದು. ಸ್ವಲ್ಪ ದೊಡ್ಡವರಾದ ನಂತರ ಸರಿಯಾಗ್ತದೆ. ಈಗ ನೋಡಿ ಇಲ್ಲಿ ನಾನು ಬಾಕ್ಸ್ ಓಪನ್ ಮಾಡುವಂಥದ್ದು, ಈ ಬಾಕ್ಸ್ ಓಪನ್ ಮಾಡಿದರೆ ಎಲ್ಲಿದ್ದರೂ ಕೂಡ ಡೇಲನ್ ಓಡಿ ಬರ್ತಾನೆ. ಮುಂಚೆ ನಮ್ಮ ಮನೆಯಲ್ಲಿ ಒಂದು ಬೆಕ್ಕಿತ್ತು, ಅದರದ್ದು ಕೂಡ ಫುಡ್ದು ಕ್ಯಾಟ್ ಫುಡ್ಡಿದು ಬಾಕ್ಸನ್ನು ಅಲ್ಲಾಡಿಸಿದರೆ ಹೀಗೇ ಓಡಿ ಬರ್ತಾಯಿತ್ತು. ನನಗೆ ನೆನಪಾಗುವಂಥದ್ದು ಆ ಒಂದು ಯುನೀಕ್ ಸೌಂಡ್, ಆ ಸ್ನ್ಯಾಕ್ಸ್ ಬಾಕ್ಸಿದು ಸೌಂಡ್. ಅದು ಸುಮ್ಮನೆ ನಾವು ಆ ಒಂದು ಸ್ಲ್ಯಾಬನ್ನೆಲ್ಲ ಒರೆಸುವಾಗ ಆದರೂ ಕೂಡ ತೆಗೆದು ಆಚೆ ಇಟ್ಟರೆ ಆ ಒಂದು ಸ್ಟೀಲ್ ಬಾಕ್ಸಿದು ಸೌಂಡಿಗೆ ಅವನು ಎಲ್ಲಿದ್ದರೂ ಸಹ ಓಡಿ ಬರ್ತಾನೆ. ಹಾಗೆ ನಾನು ಇವಾಗ ಓಪನ್ ಮಾಡಿದ ಫುಡ್, ಅದರ ಡಬ್ಬಿ ಹೇಗೆ ಓಪನ್ ಆಗ್ತದೆ, ಅದರ ಸೌಂಡ್ ಏನು ಅದೆಲ್ಲ ಗೊತ್ತು. ಹಾಗೆ ಓಡಿ ಬಂದಿದ್ದಾನೆ. ಅವನಿಗೊಂದು 3-4 ಚಕ್ಕುಲಿಯನ್ನು ಕೊಟ್ಟಿದ್ದಾನೆ. ಆದರೆ ಅವನು ತಿನ್ನೋದಿಲ್ಲ ಆಯಿತಾ, ಎಲ್ಲದನ್ನು ತಿನ್ನೋದಿಲ್ಲ. ಕೆಲವೊಂದು ವಸ್ತುವನ್ನು ಮಾತ್ರ ಅವನು ಇಷ್ಟಪಟ್ಟು ತಿನ್ನುವಂಥದ್ದು. ನಾನು ಡೈಜೆಸ್ಟಿವ್ ಬಿಸ್ಕೆಟನ್ನು ತಿಂತಾ ಇದ್ದೇನೆ, ಹಾಗೆ ಕಾಫಿ ಮತ್ತು ಡೈಜೆಸ್ಟಿವ್ ಬಿಸ್ಕೆಟ್ನ ತಿಂದು ಮತ್ತೆ ನಾನು ಸಿಯಾನ್ಗೆ ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದ್ದೇನೆ ಇಲ್ಲಿ ಹೊರಗೆ. ಈಗ ಡೇಲನ್ಗೆ ಕೂಡ ಗೊತ್ತಾಗಿದೆ ನಾನು ಬ್ಲಾಗ್ಸನ್ನು ಮಾಡ್ತೇನೆ ಅಂತ ಹೇಳಿ. ಹಾಗೆ ಅವನು ಮೊಬೈಲ್ ಕ್ಯಾಮರಾ ಇಟ್ಟದನ್ನು ನೋಡಿದ ಕೂಡಲೇ ಹಾಯ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆ್ಯಕ್ಚುಲಿ ನಾನು ಸಿಯೋನನ್ನು ಬಸ್ಸಿಂದ ಪಿಕ್ ಮಾಡೋದನ್ನು ಕೂಡ ಶೂಟ್ ಮಾಡಲಿಕ್ಕೆ ಅಂತ ಹೇಳಿ ಮೊಬೈಲನ್ನು ಸೆಟ್ ಮಾಡಿ ಇಟ್ಟಿದ್ದೆ. ಬಟ್ ಅವನು ಬರುವಷ್ಟರೊಳಗೆ ಡೇಲನ್ ಅದನ್ನು ಆಫ್ ಮಾಡಿಬಿಟ್ಟಿದ್ದಾನೆ. ಹಾಗೆ ನಾನು ಮತ್ತು ಮಗು ಕೂತ್ಕೊಂಡು ನನ್ನ ಫೇಸ್ಬುಕ್ ಅಕೌಂಟನ್ನು ಸ್ವಲ್ಪ ಎಲ್ಲ ಚೇಂಜಸ್ ಮಾಡಲಿಕ್ಕಿತ್ತು, ಅದನ್ನೆಲ್ಲ ಮಾಡ್ತಾಯಿದ್ದೆ. ಹಾಗೆ ನೀವು ಯಾರಾದರೂ ನನ್ನ ಫೇಸ್ಬುಕ್ಕಲ್ಲಿ ನನ್ನನ್ನು ಫಾಲೋ ಮಾಡಲಿಲ್ಲ ಆದರೆ ಫಾಲೋ ಮಾಡಿ ಆಯಿತಾ. ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೇನೆ, ಹಾಗೆ ಕಮ್ಯುನಿಟಿ ಪೋಸ್ಟಲ್ಲಿ ಕೂಡ ಹಾಕಿದ್ದೇನೆ. ಆ ಲಿಂಕ್ ಮೂಲಕ ನೀವು ನನ್ನನ್ನು ಫೇಸ್ಬುಕ್ ಪೇಜಲ್ಲಿ ಕೂಡ ಫಾಲೋ ಮಾಡ್ಬೋದು. ಸಿಯಾನ್ ಬಂದ ಕೂಡಲೇ ಸ್ಟಾರ್ಟ್ ಆಯಿತು. ಇನ್ನು ಹೀಗೇ ಅವರದ್ದು ಪೆಟ್ಟ ಇಬ್ಬರದು ಆಚೆ ಈಚೆ. ಹಾಗಾಗಿ ಮನೆಯಲ್ಲಿ ಒಬ್ಬರು ಇರಲೇಬೇಕು, ಎಲ್ಲಿ ಸೇವರನ್ನು ಬಿಟ್ಟು ಹೋಗ್ಲಿಕ್ಕಾಗೋದಿಲ್ಲ. ನನಗಂತೂ ಕೆಲವೊಮ್ಮೆ ಅರ್ಥನೇ ಆಗೋದಿಲ್ಲ. ಅತ್ತೆ ಸಹ ಹೇಳ್ತಾರೆ ಮುಂಚೆ ಎಲ್ಲ ದೊಡ್ಡ ಮಕ್ಕಳು ಸ್ಕೂಲಿಂದ ಬಂದರೆ ಅಥವಾ ದೊಡ್ಡ ಮಕ್ಕಳು ಮನೆಯಲ್ಲೇ ಸ್ಕೂಲಿಗೆ ಹೋಗಬೇಕಂತಲೇ ಇಲ್ಲ, ಅದಕ್ಕಿಂತ ಮುಂಚಿನ ಮಕ್ಕಳಾದರೂ ಕೂಡ ಉಂಟಲ್ಲ, ಈ ಸಿಯೋನ್ ಅಷ್ಟೆಲ್ಲ ದೊಡ್ಡವರಿರುವವರು ಚಿಕ್ಕ ಮಕ್ಕಳನ್ನು ತೊಟ್ಟಿಲು ತೂಗುವಂಥದ್ದು, ಅವರನ್ನು ನೋಡ್ಕೊಳ್ಳುವಂಥದ್ದು ಮಾಡ್ತಾಯಿದ್ರಂತೆ. ಆದರೆ ಈಗ ಆ ರೀತಿಯಲ್ಲಿ ಬಿಟ್ಟು ಹೋದರೆ ಇನ್ನೊಂದನ್ನು ಅವರು ಕೊಂದು ಏನಾದರೂ ಮಾಡಿಬಿಡ್ತಾರೆ. ಯಾಕೆಂದರೆ ಈಗಿನ ಮಕ್ಕಳೇ ಹಾಗೆ ಆಯಿತಾ. ಅದು ಏನೋ ಜನ್ರೇಷನ್ ಇದು ಗ್ಯಾಪ್ ಕರೆಕ್ಟಾಗಿ ಗೊತ್ತಾಗ್ತದೆ, ಜನ್ರೇಷನಲ್ಲಿ ಯಾವ್ಯಾವ ರೀತಿಯ ಚೇಂಜಸ್ ಇದೆ ಅಂತ ಹೇಳಿ. ಈಗಿನ ಮಕ್ಕಳಿಗೆ ಒಬ್ಬರನ್ನೊಬ್ಬರನ್ನು ನೋಡಿದ್ರೇ ಆಗೋದಿಲ್ಲ. ಸ್ಪೆಷಲಿ ನಮ್ಮದು ಮೊದಲಿಂದ ಇಬ್ಬರು ಉಂಟಲ್ಲ, ಅವಕ್ಕೆ ಎರಡಕ್ಕೆ ಸಹ ಈಚದರನ್ನು ನೋಡಿದರೆ ಆಗೋದೇ ಇಲ್ಲ. ಕೆಲವೊಮ್ಮೆ ಪ್ರೀತಿಯಿಂದ ಇರ್ತಾರೆ. ಪ್ರೀತಿಯಿಂದ ಯಾವಾಗ ಗೊತ್ತಾ, ಒಂದು ಮೊಬೈಲಲ್ಲಿ ಕಾರ್ಟೂನ್ ಹಾಕಿ ನಾನು ಇಬ್ಬರಿಗೆ ಕೂಡ ಕೊಟ್ಟರೆ ಪ್ರೀತಿಯಿಂದ ಹತ್ತಿರ ಮಲಗಿ ನೋಡ್ತಾರೆ. ಅದೇ ಮೊಬೈಲ್ ತೆಗೆದ ಕೂಡಲೇ ಅಥವಾ ಆ ಒಂದು ಚೇಂಜ್ ಬಂದ ಕೂಡಲೇ ಪುನಃ ಸ್ಟಾರ್ಟ್ ಆಗ್ತದೆ. ಇಲ್ಲಿ ಮದ್ದನ್ನು ಹಚ್ತಾ ಇದ್ದಾನೆ ಅವನು. ಇದನ್ನು ನೋಡಿ ಪ್ರೀತಿ ಅಂತ ಅಂದ್ಕೊಳ್ಬೇಡಿ. ಸಿಯೋನಿಗೆ ಒಂದು ಹೊಸ ಚಾನಲನ್ನು ನಾನು ಹಾಕಿದ್ದೆ, ಹಿಂದಿ ಸ್ವಲ್ಪ ಕಲೀಲಿ ಅಂತ ಹೇಳಿ. ಆ ಒಂದು ಚಾನಲನ್ನು ಅವನು ಇವತ್ತೇ ಫಸ್ಟ್ ನೋಡಿದ, ಹಾಗಾಗಿ ಸ್ವಲ್ಪ ಡೀಪಾಗಿ ಹೋಗಿದ್ದ ಟಿ ವಿ ಒಳಗೆ. ಹಾಗಾಗಿ ಅವನು ಮುಟ್ಟಿದ್ದು ಸಹ ಗೊತ್ತಾಗಲಿಲ್ಲ. ಈಗ ನೋಡಿ ಸ್ಟಾರ್ಟ್ ಆಯಿತು. ಅವನು ಸುಮ್ಮನಿದ್ದರೂ ಕೂಡ, ಚಿಕ್ಕವನು ಸುಮ್ಮನಿದ್ದರೂ ಕೂಡ ದೊಡ್ಡವನು ಹೋಗಿ ಅವನಿಗೆ ಕುಟ್ಟಿ ಏನಾದರೂ ಒಂದು ಹೇಳಿ ಅಥವಾ ಏನಾದರೂ ಒಂದು ಮಾಡಿ ಕೋಪ ಬರಿಸ್ತಾನೆ. ಇವನ್ ಸಹ ಹೋಗಿ ನೋಡಿ ಅವನಿಗೆ ಎಲ್ಲಿ ಆಫ್ ಮಾಡೋದು ಅಂತ ಹೇಳಿ ಗೊತ್ತು. ನಾನೀಗ ಎದ್ದು ಪೆಟ್ಟು ಕೊಟ್ಟರೆ ಇಬ್ಬರಿಗೆ ಸಹ ಒಂದೊಂದು ಕೊಡ್ಬೋದು, ಆದರೆ ನಾನು ಬೇಬಿಗೆ ಫೀಡ್ ಮಾಡ್ತಾ ಇದ್ದೆ, ಅದಕ್ಕೆ ನಾನು ಸಮಾಧಾನದಿಂದ ಇದ್ದೆ. ಮಕ್ಕಳು ಉಂಟಲ್ಲ, ಕೆಲವರು ಒಂದೊಂದು ಮಗುವನ್ನು ಹಿಡ್ದೆ ಬೊಬ್ಬೆ ಹಾಕ್ತೀರಾ. 3 ಮಕ್ಕಳನ್ನು ನೋಡ್ಕೊಳ್ಳೋದು, ಸ್ಪೆಷಲಿ ಈ ರೀತಿ ಗಂಡು ಮಕ್ಕಳು ನಾಟ್ ಇರೋ ಮಕ್ಕಳನ್ನು ನೋಡ್ಕೊಳ್ಳೋದು ತುಂಬಾ ಕಷ್ಟ ಆಯಿತಾ. ನಿಮ್ಮ ಪೇಷನ್ಸ್ ಲೆವೆಲ್ ಇದು 100ಗೆ 200% ಟೆಸ್ಟ್ ಆಗ್ತಾನೇ ಇರ್ತದೆ, ಎವ್ರಿ ಡೇ, ಎವ್ರಿ ಮಿನಿಟ್, ಎವ್ರಿ ಸಿಂಗಲ್ ಟೈಮ್. ಯಾಕೆಂದರೆ ಅವ್ರು ಮಾಡುವಂಥ ಒಂದೊಂದು ಕೆಲಸಗಳು ಹಾಗೇ ಇರ್ತದೆ. ನೋಡಿ ಅವನಷ್ಟಕ್ಕೆ ಇದ್ದಾನೆ. ಇವನಿಗೆ ಯೂನಿಫಾರ್ಮ್ ತೆಗಿಲಿಕ್ಕೆ ಹೇಳಿದರೆ ಸಹ ಇವನು ಯೂನಿಫಾರ್ಮ್ ತೆಗೆಯದೆ ಅವನಿಗೆ ಹೋಗಿ ಹೊಡಿತಾ ಇದ್ದಾನೆ. ಕೆಲವೊಮ್ಮೆ ನನಗೆ ಅನಿಸುವಂಥದ್ದು, ದೇವರು ಮೇಲಿಂದ ಇವರನ್ನೆಲ್ಲ ಕಳಿಸುವಾಗನೇ ಹೇಳಿ ಕಳಿಸಿರಬೇಕು, ನೀವು ಈ ರೀತಿ ಉಪದ್ರ ಮಾಡಬೇಕು ಅಂತ ಹೇಳಿ. ಆ ರೀತಿ ಏನೋ ಒಂದು ಮೋಟಿವನ್ನು ದೇವರವರಿಗೆ ಕೊಟ್ಟು ಕಳಿಸಿದ್ದಾರೆ. ಅಂದರೆ ಈ ರೀತಿ ಒಂದು ಟಾಸ್ಕ್ ಕೊಟ್ಟಿದ್ದೇನೆ ನಿನಗೆ, ಅದನ್ನು ನೀನು ಕಂಪ್ಲೀಟ್ ಮಾಡಲೇಬೇಕು ಅನ್ನುವ ರೀತಿಯಲ್ಲಿ ಮಕ್ಕಳು ಬಿಹೇವ್ ಮಾಡುವಂಥದ್ದು. ಏನು ರೀಸನ್ನೇ ಇರೋದಿಲ್ಲ, ಸಿಲ್ಲಿ ರೀಸನ್ಸಿಗೆಲ್ಲ ಫೈಟ್ ಮಾಡ್ತಾರೆ. ನನಗೆ ಬೊಬ್ಬೆ ಹಾಕಿ ಸಾಕಾಗ್ತದೆ. ಹಾಗೆ ನಾನು ಸ್ವಲ್ಪ ಹೊತ್ತು ಇಗ್ನೋರ್ ಮಾಡುವಂಥದ್ದು, ಏನಾದರೂ ಮಾಡ್ಕೊಳ್ಳಿ ಅಂತ ಹೇಳಿ. ಒಂದು ಲೆವೆಲ್ ತನಕ ನೀವೇನು ಗೊತ್ತಾ, ಈಗ ಬಂದದಷ್ಟೇ, ಇನ್ನು ಸಂಜೆ ರಾತ್ರಿವರೆಗೆ ಕೂಡ
ಒಂದು ಲೆವೆಲ್ವರೆಗೆ ನೀವು ಕೇರ್ ಮಾಡ್ತೀರಾ, ಬೊಬ್ಬೆ ಹಾಕ್ತೀರಾ, ಸಪ್ರೇಟ್ ಕೂತ್ಕೊಳ್ಳಿಸ್ತೀರಾ. ಬಟ್ ಎಷ್ಟು ಅಂತ ನೋಡ್ಬೋದಲ್ಲ. ಈಗ ನನಗೆ ಟೆನ್ಷನ್ ಆಗುವಂಥದ್ದು ರಜೆಯಲ್ಲಿ ಎಂತ ಮಾಡೋದಂತ ಹೇಳಿ. ಇನ್ನು ಏಪ್ರಿಲಿಂದ ರಜೆ ಸ್ಟಾರ್ಟ್, 2 ತಿಂಗಳು ನಾನು ಹೇಗೆ ನೋಡ್ಕೊಳ್ಳೋದು ಈ ಮಕ್ಕಳನ್ನು ಅಂತ ಹೇಳಿ ನನಗೆ ಅನಿಸುವಂಥದ್ದು. ಈಗ ಇಲ್ಲಿ ಇಬ್ಬರಿಗೆ ಕೂಡ ಸ್ವಲ್ಪ ಮಿಕ್ಸ್ಚರ್ ಕೊಟ್ಟು, ನನಗೆ ಒಲೆಗೆ ಬೆಂಕಿ ಮಾಡಲಿಕ್ಕಿದೆ, ಸ್ನಾನಕ್ಕೆ ನೀರು ಬಿಸಿ ಆಗಬೇಕಲ್ಲ. ನಂದು ಸ್ನಾನ ಆಯಿತು. ಏನೋ ಪುಣ್ಯಕ್ಕೆ ನನ್ನ ಅತ್ತೆ ಮಾವ ಹೋಗುವಾಗಲೇ ಅವರು ಹೊರಡುವ ಟೈಮ್ನಲ್ಲಿಯೇ ಬೇಗ ಸ್ನಾನ ಮಾಡಿ ಬಂದೆ. ಸ್ನ್ಯಾಕ್ಸ್ದು ಡಬ್ಬಿಯನ್ನು ನಾನು ಇಲ್ಲಿ ಕದ್ದಿಡುವಂಥದ್ದು, ಇಲ್ಲಾದರೆ ಆಗಾಗ ಬಂದು ಬಾಕ್ಸ್ ತೋರಿಸಿ ಅದೇ ತಿನ್ನಲಿಕ್ಕೆ ಕೊಡು ಅಂತ ಕೇಳ್ತಾನೆ ನಮ್ಮ ಡೇಲನ್ನು. ಇವರಿಬ್ಬರಿಗೆ ಗಲಾಟೆ ಆಗಬಾರ್ದು ಅಂತ ಹೇಳಿ ಒಬ್ಬನನ್ನು ಚೇರಲ್ಲಿ ಕೂತ್ಕೊಳ್ಳಿಸಿದೆ, ಇಳಿಲಿಕ್ಕೆ ಆಗಬಾರ್ದು ಅಂತ ಹೇಳಿ. ಇನ್ನೊಬ್ಬನಿಗೆ ಕೂಡ ಚೇರ್ ಬೇಕಂತೆ, ಒಂದೇ ಇರುವಂಥದ್ದು. ಆದರೆ ಈಗ ಇಬ್ಬರಿಗೂ ಕೂಡ ಅದರಲ್ಲಿ ಕೂತ್ಕೊಳ್ಬೇಕು ಅಂತ. ಹಾಗೆ ನನ್ನ ಬೇಬಿಗೆ ಒಂದು ಬೂಸ್ಟರ್ ಚೇರನ್ನು ತರಿಸಿದೆ. ಇದರದ್ದು ಕೂಡ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೇನೆ. ನೀವು ಯಾರಾದರೂ ಚಿಕ್ಕ ಮಕ್ಕಳಿಗೆ ಸಾಲಿಡ್ಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀರಾ, ನಿಮ್ಮ ಬಜೆಟ್ ಜಾಸ್ತಿ ಇಲ್ಲ ಆದರೆ 1500 ಅಥವಾ 1700 ಒಳಗೆ ನಿಮಗೆ ಈ ಒಂದು ಚೇರ್ ಸಿಗ್ತದೆ. ಕ್ವಾಲಿಟಿ ಚೆನ್ನಾಗಿದೆ, ಮಗುವಿಗೆ ಕಂಫರ್ಟೇಬಲ್ ಆಗಿದೆ. ನಾನು ಚಿಕ್ಕ ಮಗುವನ್ನು ಅದರಲ್ಲಿ ಕೂತ್ಕೊಳ್ಳಿಸ್ತೇನೆ ಆಯಿತಾ. ಬೆಡ್ ಮೇಲೆ ನಾನು ಬಟ್ಟೆ ಎಲ್ಲ ಮಡಚುವಾಗ ಅಥವಾ ನಾನು ಸ್ನಾನಕ್ಕೆಲ್ಲ ಹೋಗುವಾಗ ಅವನನ್ನು ಕರ್ಕೊಂಡೋಗಿ ಬಾತ್ರೂಮಲ್ಲಿ ಅದರಲ್ಲಿ ಕೂತ್ಕೊಳ್ಳಿಸಿ ನಾನು ಸ್ನಾನ ಮಾಡಿ ಅವನನ್ನು ಕೂಡ ಸ್ನಾನ ಮಾಡಿಸಿ ಕರ್ಕೊಂಡು ಬರ್ತೇನೆ. ಯಾಕೆಂದರೆ ಅವನಿಗೆ ಮಲಗೋದು ಇಷ್ಟ ಇಲ್ಲ, ಕೂತ್ಕೊಂಡ್ರೆ ಸ್ವಲ್ಪ ಆರಾಮವಾಗಿ ಕೂತ್ಕೊಳ್ತಾನೆ, ಹಾಗಾಗಿ ಆ ರೀತಿ ಮಾಡುವಂಥದ್ದು. ಅದರದ್ದು ಕೂಡ ನಾನು ಬೂಸ್ಟರ್ ಚೇರಿದು ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೇನೆ. ನೆಲದಲ್ಲಿ ಕೂತ್ಕೊಂಡು ಸಾಲಿಡ್ಸನ್ನು ಮಕ್ಕಳಿಗೆ ತಿನ್ನಿಸಲಿಕ್ಕೆ, ಅವರಿಗೇ ತಿನ್ನಲಿಕ್ಕೆ ಕೊಡಲಿಕ್ಕೆ ತುಂಬ ಚೆನ್ನಾಗಿದೆ, ಅಫೋರ್ಡೆಬಲ್ ಪ್ರೈಸಲ್ಲಿ. ನಾನು ಏನಾದರೂ ಕೊಡಲಿಲ್ಲ ಅದೇ ಜಸ್ಟ್ ಕಾಮೆಂಟ್ ಸೆಕ್ಷನಲ್ಲಿ ನೆನಪು ಮಾಡಿ ಆಯಿತಾ, ನಾನು ಕೊಡ್ತೇನೆ ಎಲ್ಲಿಯಾದರೂ ಬಿಟ್ಟು ಹೋದರೆ ಅಂತ. ಹಾಗೆಯೇ ಈಗ ಎಷ್ಟು ನೀರು ಕುಡಿದ್ರೆ ಕೂಡ ಸಾಕಾಗೋದಿಲ್ಲ, ನನಗೆ ತುಂಬ ಬಾಯಾರಿಕೆ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಹಾಗೆ ನಾನು ಸ್ವಲ್ಪ ಗೋಂದನ್ನು ಹಾಕಿ ನೀರನ್ನು ಕುಡಿಯುವ ಅಂತ ಹೇಳಿ ಬಂದಿದ್ದೇನೆ. ನೀರನ್ನು ಖಾಲಿ ಕುಡಿಯೋ ಬದಲು ಅದಕ್ಕೆ ಗೋಂದನ್ನು ಹಾಕಿ ಕುಡಿಯುವ ಅಂತ ಹೇಳಿ. ಈ ಗೋಂದು ನಾನು 1 ವೀಕ್ ಹಿಂದೆನೇ ನೆನೆಸಿ ಇಟ್ಟಿದ್ದೆ, ಬಟ್ ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೆ. ಬೇಕಾದಾಗ ತೆಗೆದು ಯೂಸ್ ಮಾಡ್ಕೊಳ್ತೇನೆ. ಇದನ್ನು ನಾನೇ ಸೇಲ್ ಮಾಡ್ತಾ ಇರುವಂಥದ್ದು. ತುಂಬ ಹೆಲ್ತ್ ಬೆನಿಫಿಟ್ಸ್, ತುಂಬಾ ಒಳ್ಳೆ ಪ್ರಾಪರ್ಟೀಸ್ ಇರುವಂತಹ ಈ ಒಂದು ಗೋಂದ್ ಏನಿದೆ, ಇದು ನಿಮಗೆ ಬೇಕಾದರೆ ನಾನಿಲ್ಲಿ ವಾಟ್ಸಪ್ ನಂಬರನ್ನು ಕೊಟ್ಟಿರ್ತೇನೆ, ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿರ್ತೇನೆ, ಅಲ್ಲಿಂದ ನೀವು ಪರ್ಚೇಸ್ ಮಾಡ್ಬೋದು ಆಯಿತಾ. ಇದನ್ನು ಹೇಗೆ, ಯಾವಾಗ, ಯಾರು ಯೂಸ್ ಮಾಡ್ಬೋದು ಅನ್ನೋದನ್ನು ಕೂಡ ಇಲ್ಲಿ ಮೇಲೆ ವಿಡಿಯೋದಲ್ಲಿ ಡೀಟೇಲ್ಡಾಗಿ ಹಾಕಿದ್ದೇನೆ, ಚೆಕ್ ಮಾಡೋದನ್ನು ಮರಿಬೇಡಿ. ನಾನಿವಾಗ ನೀರನ್ನು ತಗೊಂಡು ಬರುವಾಗ ಮಗುವಿದು ತಾಳ್ಮೆ ಕಳೆದುಕೊಂಡಿದ್ದಾನೆ ಮಗು. ಇನ್ನೂ ನನಗೆ ಆಗೋದಿಲ್ಲ ಅಂತ, ಎಲ್ಲಿ ಮಲಗಿದರೆ ಸಹ ನಿದ್ದೆ ಮಾಡಲಿಕ್ಕೆ ಬಿಡೋದಿಲ್ಲ. ಈ ಇಬ್ಬರು ಅಣ್ಣಂದಿರು ಬೊಬ್ಬೆ ಹಾಕ್ತಾ ಇದ್ದಾರೆ, ಹಾಗಾಗಿ ಅವನಿಗೆ ಜೋರು ನಿದ್ದೆ ಬರ್ತಾ ಉಂಟು. ಅವನಿಗೆ ಹೀಗೆ ಈಗ ತೊಟ್ಟಿಲಲ್ಲಿ ಮಲಗೋದು ಅಷ್ಟು ಇಷ್ಟ ಇಲ್ಲ, ಹಾಲು ಕುಡಿತಾ ಬೆಡ್ ಮೇಲೆ ಮಲಗಿಯೇ ನಿದ್ದೆ ಮಾಡೋದು ಇಷ್ಟ. ಹಾಗೆ ನನಗೆ ಗೊತ್ತಾಯಿತು ಇನ್ನು ಈ ಕೆಲಸ ಆಗೋದಿಲ್ಲ, ಇವನನ್ನು ಇನ್ನು ಕೂಗಿಸಿ ಮಲಗಿಸುವಷ್ಟರಲ್ಲಿ ನಂದು ಕೂಡ ಟೈಮ್ ವೇಸ್ಟ್ ಆಗ್ತದೆ. ಹಾಗೆ ನಾನು ಎಕ್ಸಾಮ್ ಇರೋದ್ರಿಂದ ಕಲಿಸ್ಲಿಕ್ಕೆ ಉಂಟಲ್ವ ಸಿಯಾನಿಗೆ, ಹಾಗೆ ಬೇಗ ನೀರನ್ನು ಖಾಲಿ ಮಾಡಿ ಮಗುವನ್ನು ಬೆಡ್ರೂಮಿಗೆ ಕರ್ಕೊಂಡು ಹೋಗಿದ್ದೇನೆ. ಹಾಲು ಕೊಟ್ಟ ಕೂಡಲೇ ಮಲಗ್ತಾರೆ ಮಕ್ಕಳು. ಅವ್ರಿಗಂದರೆ ಆ ಒಂದು ಜಸ್ಟ್ ಒಂದು ಸ್ವಲ್ಪ ಹಾಲು ಕುಡಿಬೇಕು, ಅಂದರೆ ಒಂದು ಕೆಲವರಿಗೆ ಇರ್ತದೆ ನನಗೊಂದು ತಟ್ಟಿ ಬೇಕೇ ಬೇಕು ಅನ್ನೋ ರೀತಿಯಲ್ಲಿ. ಹಾಗೆ ಅವನಿಗೂ ಕೂಡ ಒಂದು ತಟ್ಟಿ ಕೊಟ್ಟ ಕೂಡಲೇ ಅವನು ಚೆಂದ ಮಲಗಿದ್ದಾನೆ. ಇನ್ನೆಷ್ಟು ಬೇಗ ಎದ್ದೇಳ್ತಾನೆ ಅಂತ ನನಗೆ ಹೇಳಲಿಕ್ಕಾಗೋದಿಲ್ಲ, ಬಟ್ ಮಲಗಿದ್ದಾನೆ ಈಗ ಸದ್ಯಕ್ಕೆ. ನಾನು ಮೆಲ್ಲ ಎದ್ದು ನೆಟ್ಟನ್ನೆಲ್ಲ ಹಾಕಿ ರೆಡಿ ಮಾಡಿದ್ದೇನೆ. ಹಾಗೆ ನಮ್ಮ ನೇಬರ್ ಬಂದಿದ್ದರು, ನೇಬರ್ ಆಂಟಿ ಮನೆಗೆ ಡೇಲನ್ ಹೋಗಿದ್ದಾನೆ. ಆ ಟೈಮ್ನಲ್ಲಿ ಬೇಗ ನಾನು ನನ್ನ ಕೆಲಸಗಳನ್ನೆಲ್ಲ ಮಾಡ್ಕೊಳ್ತಾ ಇದ್ದೇನೆ. ಹಾಗೆ ಅದರಲ್ಲಿ ಒಂದು ಕೆಲಸ ಅಂತ ಹೇಳಿದರೆ ಸಿಯೋನಿಗೆ ಸ್ನಾನ ಮಾಡಿಸುವಂಥದ್ದು. ಈಗ ಸ್ನಾನ ಎಲ್ಲ ಆಗಿ ಕಡಲೆಲ್ಲ ಆದ ನಂತರ ಇನ್ನು ಬರೀಲಿಕ್ಕೆ ಕೂತ್ಕೊಂಡು, ಹಾಗೆ ಇನ್ನು ನೆಕ್ಸ್ಟ್ ಇಲ್ಲಿ ಡೇಲನ್ ಮಿಕ್ಸ್ಚರ್ನೆಲ್ಲ ತಂದಿಲ್ಲಿ ಹಾಕಿದ್ದೆ, ಇದನ್ನೆಲ್ಲ ಕ್ಲೀನ್ ಮಾಡಿ ಸಿಯಾನಿಗೆ ಹೋಮ್ವರ್ಕ್ ಮಾಡಿಸಲಿಕ್ಕೆ ಕೂತ್ಕೊಳ್ಳಿಸಬೇಕು. ಹಿಂದಿ ಬುಕ್ ಎಲ್ಲಿ ಉಂಟಂತ ಕೇಳಿದರೆ ಅವನಿಗೆ ಸಹ ಗೊತ್ತಿಲ್ಲ ಅಂತ. ನಾನು ಹೇಳಿದ್ದೆ ಅವನ ಹತ್ರ, ಟೀಚರ್ ಹತ್ರ ಕೇಳಿ ಆದರೂ ತಗೊಂಡು ಬಾ ಅಂತ ಹೇಳಿ. ಒಂದು ಹಿಂದಿ ಬುಕ್ಕೇ ಇಲ್ಲ ಆಯಿತಾ, ಎಂತ ಅಂತ ಕಲಿಸೋದು ನಾನು. ಹಾಗೆ ನೀವು ಕೇಳ್ತಾ ಇರ್ತೀರ ಸಿಯಾನ್ ಹೇಗಿದ್ದಾನೆ ಕಲಿಯೋದ್ರಲ್ಲಿ ಅಂತ ಹೇಳಿ. ಅವನು ಆ್ಯಾವ್ರೇಜ್ ಆಯಿತಾ, ಯಾಕೆಂದರೆ ಅವನಿಗೆ ಬಾಯಲ್ಲಿ ಕೇಳಿದರೆ ಎಲ್ಲದಕ್ಕೆ ಕೂಡ ಆನ್ಸರ್ ಮಾಡ್ತಾನೆ, ಎಲ್ಲ ಕೂಡ ಹೇಳ್ತಾನೆ. ಬರೆಯೋದಂದರೆ ಅವನಿಗೆ ಇಷ್ಟನೇ ಇಲ್ಲ, ಹಾಗಾಗಿ ಅವನು ಗೊತ್ತು, ಎಲ್ಲದೂ ಸಹ ಗೊತ್ತು, ಆದರೆ ಬರೀಲಿಕ್ಕೆ ಇಂಟ್ರೆಸ್ಟ್ ಇಲ್ಲ. ಅವನು ಕೇಳೋದು ಬಾಯಲ್ಲಿ ಹೇಳ್ಬೋದಲ್ಲ, ಮತ್ತು ಪುನಃ ಯಾಕೆ ಬರೆಯೋದು ಅಂತ ಹೇಳಿ ಅಂತ ಅವನು. ಹಾಗೆ ಈಗ ಬರೀಲಿಕ್ಕೆ ಕೂತ್ಕೊಳಿಸಿದ್ದೇನೆ ನಾನು ಹಿಂದಿ ಈ ಅವನು ಕೂಡ ಕೂತ್ಕೊಂಡು ಬರೀತಾ ಇದ್ದಾನೆ. ನಾನು ಚೆಲ್ಲಿದಂತಹ ಸ್ನ್ಯಾಕ್ಸ್ ಇದೆಲ್ಲ ಏನಿದೆ ನೋಡಿ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೇನೆ. ಈಗ ನಾವು ಹೌಸ್ ಹೆಲ್ಪನ್ನು ಹೈರ್ ಮಾಡಿದ್ದೇವೆ. ಹಾಗೆ ಅವರು ಮೊದಲು ಬರ್ತಾ ಇದ್ರಲ್ಲ, ಅವರೇ ಬರ್ತಾ ಇದ್ದಾರೆ. ಅವರು ಬಟ್ಟೆ ಮತ್ತು ಮನೆ ಒರೆಸೋದು ಗುಡಿಸೋದೆಲ್ಲ ಮಾಡಿ ಹೋಗ್ತಾರೆ ಆಯಿತಾ. ಹಾಗಾಗಿ ನನಗೆ ಸ್ವಲ್ಪ ರಿಲೀಫ್ ಈಗ. ಇಲ್ಲಾದರೆ ನನಗೆ ಉಸಿರು ಕಟ್ಟಿದಾಗೆ ಆಗ್ತಾಯಿತ್ತು. ಸಂಜೆ ಆಗುವಾಗ ಕೆಲಸದ ಮೇಲೆ ಕೆಲಸ ಮಾಡಿ ರಾತ್ರಿ ನಿದ್ದೆ ಕೂಡ ಇಲ್ಲ ಮಕ್ಕಳಿರುವಾಗ. ಹಾಗಾಗಿ
ಹೌಸಲ್ಲಿ ಬಂದ ನಂತರ ನನಗೆ ತುಂಬ ಹೆಲ್ಪ್ ಆಗಿದೆ ಇವಾಗ. ಈಗ ನಾನು ಒಲೆಗೆ ಬೆಂಕಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ನಂದು ಸಿಯೋನಿದೆಲ್ಲ ಸ್ನಾನ ಆಗಿದೆ. ಈಗ ತಣ್ಣೀರಲ್ಲೇ ಸ್ನಾನ ಮಾಡ್ಬೋದು. ತುಂಬ ಸೆಕೆ ಇದೆ, ತುಂಬ ಅಂದರೆ ಸಹಿಸ್ಲಿಕ್ಕೆ ಆಗೋದಿಲ್ಲ ನಮಗೆ. ಹಾಗೆ ನಾನಂತೂ ಒಮ್ಮೆ ಮೇಲಿದು ಶೀಟ್ ಆದರೂ ಹಾಕಿ ಆಗಲಿ ಅಂತ ಹೇಳಿ ದೇವ್ರ ಹತ್ರ ಬೇಡುವಂಥದ್ದು. ಯಾಕೆಂದರೆ ಅದಾದರೆ ಸ್ವಲ್ಪನಾದರೂ ಹೀಟ್ ಕಡಿಮೆ ಆಗ್ತಾಯಿದೆ ನಮಗೆ. ಅಂದರೆ ಸುತ್ತ ಮರ ಎಲ್ಲ ಎಂತ ಇಲ್ಲಲ್ಲ, ಹಾಗಾಗಿ ನಮಗೆ ಇಡೀ ದಿನ ನಮ್ಮ ತಲೆ ಮೇಲೇ ಸೂರ್ಯ ಬಂದು ಕೂತ್ಕೊಂಡು ಹಾಗೆ ಅಷ್ಟು ಬಿಸಿಲಿರ್ತದೆ. ಅತ್ತೆ ಮಾವನಿಗೆ ಮತ್ತು ಚಿಕ್ಕ ಮಗುವಿಗೆ ಬಿಸಿ ನೀರು ಬೇಕೇ ಬೇಕು. ಹಾಗಾಗಿ ನಾನು ಬೆಂಕಿಯನ್ನು ಹಾಕಿದ್ದೇನಿಲ್ಲ. ನಮಗೆ ಆದರೆ ತಣ್ಣೀರಲ್ಲಿ ಕೂಡ ಸ್ನಾನ ಮಾಡ್ಬೋದು. ನಾನಲ್ಲಿ ಬೆಂಕಿ ಮಾಡಲಿಕ್ಕೆ ಹೋಗಿ ಸೌದೆಯನ್ನು ತೆಗೆಯುವಾಗ, ನಮ್ಮ ರೂಮಿದು ಹಿಂದೆನೇ ಇರುವಂಥದ್ದು ಸೌದೆ ಎಲ್ಲ, ಹಾಗೆ ಅಲ್ಲಿ ಸೌದೆ ತೆಗೆಯುವಾಗ ಇವನು ನನ್ನ ಹತ್ರ ಮಾತಾಡಿಸ್ತಾ ಇದ್ದಾನೆ ಇವಾನ್. ಅವನು ಕೂಡ ಎದ್ದಿದ್ದ. ಹಾಗೆ ಸ್ವಲ್ಪ ಹೊತ್ತಷ್ಟೇ, ಅವನಿಗೆ ಸ್ನಾನ ಮಾಡಿಸಿ ಬರುವಷ್ಟೇ ಟೈಮಲ್ಲಿ ಅವನು ಎದ್ದಿದ್ದಾನೆ. ಹಾಗೆ ಈಗ ಎದ್ದರೆ ಒಂದೇ ಕಡೆ ಇರೋದಿಲ್ಲ, ಅವನು ಎಲ್ಲ ಕಡೆ ಟ್ರಾವೆಲ್ ಮಾಡ್ತಾನೆ ಇರ್ತಾನೆ. ಅದೇ ಒಂದು ಹಿಂದಿಯಲ್ಲಿ ರೀಲ್ಸ್ ಇದು ಡೈಲಾಗ್ ಇದೆಲ್ಲ, ಐ ಆಮ್ ಟ್ರಾವೆಲಿಂಗ್ ಕಿದರ್ ಅಂದರೆ ಗರ್ಪೆ ಇದರ್ ಉದರ್ ಅಂತ ಹೇಳಿ. ಸೊ ಹಾಗೇನೆ ಅವನು ಕೂಡ ಅವನ ಬೆಟ್ಪೆ ಇದರ್ ಉದರ್ ಹೋಗ್ತಾನೇ ಇರ್ತಾನೆ ಎಲ್ಲ ಕಡೆ. ಹಾಗೆ ನನಗೆ ಹೆದರಿಕೆ ಆಗುವಂಥದ್ದು, ಎಲ್ಲಿಯಾದರೂ ತಲೆ ಹೋಗಿ ಕಾಟಿಗೆ ಅಥವಾ ಗೋಡೆಗೆ ತಾಗಿದ್ರೆ ಅಂತ ಎಲ್ಲ ಕಡೆ ಪಿಲ್ಲೋ ಇಡುವಂಥದ್ದು. ಪಿಲ್ಲೋ ಇಟ್ಟರೆ ತೆಗೆದು ಮುಖದ ಮೇಲೆ ಹಾಕ್ಕೊಳ್ಬಿಡ್ತಾನೆ. ಹಾಗೆ ಅವನನ್ನು ಕೂಡ ಮಾನಿಟರ್ ಮಾಡ್ತಾನೇ ಇರ್ತೇನೆ ನಾನು. ನೆಕ್ಸ್ಟ್ ಈವ್ನಿಂಗ್ ಒಂದು ಕೇಕ್ ತಗೊಂಡು ಹೋಗ್ಲಿಕ್ಕಿತ್ತು. ಹಾಗೆ ಹಸ್ಬೆಂಡ್ ಇವತ್ತು ಮಂಗಳೂರು ಹೋಗಿದ್ರು. ಮಂಗಳೂರಿಗೆ ಹೋಗಿ ಬಂದ ಕೂಡಲೇ ಕೇಕಿದು ಫೈನಲ್ ಡೆಕೋರೇಷನ್ ಎಲ್ಲ ಮಾಡಿ ಅದನ್ನು ಕೂಡ ಕೊಟ್ಟು ಇವಾಗ ಕಳಿಸ್ತಾ ಇದ್ದೇನೆ. ಇಲ್ಲಿ ಸಿಯೋನಿಗೆ ನಾನು ಹೇಳಿದೆ, ಡೇಲನಿಗೆ ಗೊತ್ತಿಲ್ಲ ಅವನ ಡ್ಯಾಡಿ ಹೋಗುವಂಥದ್ದು, ಹೇಳಬೇಡ ಅಂತ ಹೇಳಿ. ಅವನು ಬೇಕಂತ ಬಂದು ಡ್ಯಾಡಿ ಬಾಯ್ ಅಂತ ಹೇಳಿ ಜೋರು ಬೊಬ್ಬೆ ಹಾಕ್ತಾಯಿದ್ದ. ಹಾಗೆ ನಾನು ಅವನಿಗೆ ಜೋರು ಮಾಡಿ ಒಂದು ಕೊಟ್ಟು ಒಳಗೆ ಕಳಿಸಿದ್ದೇನೆ. ಅದು ನಾನು ವಿಡಿಯೋದಲ್ಲಿ ತೋರಿಸೋದಿಲ್ಲ. ನೀವು ಅಂದ್ಕೊಳ್ಬೋದು ನಾನು ಸಹಿಸ್ತೇನೆ ಅಂತ ಹೇಳಿ ಹೊಡೆದದ್ದನ್ನು ಚೂಟಿದ್ದನ್ನೆಲ್ಲ ಸಹಿಸ್ತೇನೆ ಅಂತ ಹೇಳಿ. ನಂದು ಜೆಂಟಲ್ ಪೇರೆಂಟಿಂಗ್ ಅಂತ ಹೇಳಿ. ಜೆಂಟಲ್ ಪೇರೆಂಟಿಂಗ್ ಅಂತೂ ಅಲ್ಲವೇ ಅಲ್ಲ. ಸ್ಪೆಷಲಿ ಇವುಗಳಿಗೆ ಅಂತುಂಟಲ್ಲ, ಇವು ಹೇಳಿದ್ದೇ ಕೇಳೋದಿಲ್ಲ. ಇವಕ್ಕೆ ಜೆಂಟಲ್ ಪೇರೆಂಟಿಂಗ್ ವರ್ಕೇ ಆಗೋದಿಲ್ಲ. ಡೇಲನಿಗೆ ಒಮ್ಮೆ 2 ವರ್ಷ ಆದ ನಂತರ, 2 ವರ್ಷಕ್ಕಿಂತ ಮುಂಚೆ ಸಹ ಬಿದ್ದಿದೆ, ಬಟ್ 2 ವರ್ಷ ಆದ ನಂತರ ಕೋಲ್ ತಗೊಂಡು ತೋರಿಸಿದ್ರೆ, ಈಗ ಅವನಿಗೆ ಕೋಲ್ ಅಂದರೆ ಎಂತ, ಕೋಲಿಂದ ಏನೆಲ್ಲ ಆಗ್ತದೆ ಅಂತ ಹೇಳಿ ಈಗ ಅವನಿಗೆ ಗೊತ್ತಿದೆ. ಹಾಗಾಗಿ ಕೋಲ್ ತಗೊಂಡ ಕೂಡಲೇ ನನ್ನ ಕೆಲಸ ಆಗ್ತದೆ. ಹಾಗೆ ಸ್ವಲ್ಪ ಹೆದರಿಕೆ ಬೇಕು. ಯಾವಾಗಲೂ ನಾವು ಕೊಂಡಾಟ ಮಾಡಿದರೆ ಆಗೋದಿಲ್ಲ. ಯಾಕೆಂದರೆ ಆ ಹೆದರಿಕೆ ಇಲ್ಲ ಆದರೆ ನಮಗೆ ಮಕ್ಕಳು ಕಂಟ್ರೋಲಿಗೆ ಸಿಗೋದೇ ಇಲ್ಲ, ಕಂಟ್ರೋಲಿಗೆ ಬರೋದೇ ಇಲ್ಲ. ಈಗ ಸಿಯೋನ್ ಕೂಡ ಇವನ ಹಾಗೇ ಉಪದ್ರ ಮಾಡ್ತಾ ಇದ್ದ. ಇವನ ಹಾಗೇ ಅವನು ಮನೆಯೆಲ್ಲ ಬಿಟ್ಟು ಹೋಗಿದ್ದಾನೆ. ಅದ್ರದ್ದು ನಾನು ಆಲ್ರೆಡಿ ಸ್ಟೋರಿ ಹಳೆಯ ವೀಡಿಯೋಸಲ್ಲಿ ಹೇಳಿದ್ದೇನೆ. ಒಂದು ಮನೆ ಬಿಟ್ಟು ಅರ್ಧ ಕಿಲೋಮೀಟ್ರ್ ಅಷ್ಟು ನಡ್ಕೊಂಡು ಹೋಗಿದ್ದಾನೆ. ನಾನು ಡೇಲನಿಗೆ ಪ್ರೆಗ್ನೆಂಟ್ ಇರುವಾಗ. ಸೊ ಅಷ್ಟೆಲ್ಲ ಮಾಡಿದಾಗ ಸರಿ ಅಲ್ಲಿಯೇ ಒಂದು 4 ಕೊಟ್ಟು ನಾನು ಕರ್ಕೊಂಡು ಬಂದಂಥದ್ದು. ಸೊ ಆ ರೀತಿ ಅವರಿಗೆ ಕೊಟ್ಟಾಗ ಮಾತ್ರ ಅದು ನೆನಪುಳಿತದೆ. ನಾವು ಸುಮ್ಮನೆ ಇದ್ದರೆ ಅದು ನೆನಪೇ ಉಳಿಯೋದಿಲ್ಲ ಬಾಯಲ್ಲಿ ಹೇಳಿದರೆ. ಜೆಂಟಲ್ ಪೇರೆಂಟಿಂಗ್ ಯಾರಿಗೆ ವರ್ಕ್ ಆಗ್ತದೆ ನನಗೆ ಗೊತ್ತಿಲ್ಲ, ನಮ್ಮ ಮಕ್ಕಳಿಗಂತೂ ವರ್ಕ್ ಆಗೋದಿಲ್ಲ. ಹಾಗಾಗಿ ನಾನು ಅದನ್ನು ನಂಬೋದೂ ಇಲ್ಲ, ಅದನ್ನು ಮಾಡೋದೂ ಇಲ್ಲ. ಹೇಳ್ತೇನೆ, ಒಂದು 2 ಸಲ 3 ಸಲ ಜೆಂಟಲಾಗಿ ಹೇಳ್ತೇನೆ, ಪ್ರೀತಿಯಿಂದ ಹೇಳ್ತೇನೆ. ಮತ್ತೆ ವರ್ಕ್ ಆಗದೇ ಇದ್ದರೆ ಇನ್ನೊಂದು ರೀತಿಯಲ್ಲಿ ಕೂಡ ಹೇಳ್ತೇನೆ. ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟ ಆಯಿತಾ? ನಿಮಗೇನಾದರೂ ನಾನು ಸೆಲ್ ಮಾಡುವಂಥ ಪ್ರಾಡಕ್ಟ್ಸ್ ಹನಿ ಅಥವಾ ಗೋಂದ್ ಏನಾದರೂ ಬೇಕಾದರೆ ವಾಟ್ಸಪ್ಪಲ್ಲಿ ನಂಬರನ್ನು ಕೊಟ್ಟಿರ್ತೇನೆ, ಅಲ್ಲಿಂದ ನೀವು ಕಾಂಟ್ಯಾಕ್ಟ್ ಮಾಡಿದರೆ ಪರ್ಚೇಸ್ ಕೂಡ ಮಾಡ್ಕೊಳ್ಬೋದು. ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು, ಏನಾದರೂ ಒಂದು ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೂ ನೀವು ಕೂಡ ಜೆಂಟಲ್ ಪೇರೆಂಟಿಂಗ್ ಮಾಡ್ತೀರಾ, ಮಾತಲ್ಲಿಯೇ ಬುದ್ಧಿ ಹೇಳ್ತೀರಾ ಅಥವಾ ಕೋಲಲ್ಲಿ ಹೇಳ್ತೀರಾ ಅಂತ ಹೇಳಿ ನನಗೆ ಕಾಮೆಂಟಲ್ಲಿ ತಿಳಿಸಿ, ಆಯಿತಾ? ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.